ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ತೋತಾಪುರಿ ಮಾವಿನಕಾಯಿ ತಂದಿದ್ರು ನಮ್ಮ ಮನೆಯಲ್ಲಿ. ಅದನ್ನು ನೋಡ್ತಿದ್ದ ಹಾಗೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ಹಾಕಬೇಕು ಅಂತ ಅನ್ನಿಸ್ತು. ಸಾಕಷ್ಟು ಬಾರಿ ಇನ್ಸ್ಟೆಂಟ್ ಉಪ್ಪಿನಕಾಯಿಗಳನ್ನ ತೋರಿಸಿದ್ದೀನಿ. ಈ ಸಲ ಹಾಕ್ತಾ ಇದ್ನಲ್ಲ, ಅದಕ್ಕೋಸ್ಕರ ಹೊಸ ವ್ಯವರ್ಸ್ ನೋಡಿಲ್ಲ ಅಂದವರು ನೋಡಲಿ ಅಂತ ಅಂದ್ಬಿಟ್ಟು ಈ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟೆಂಟ್ದು ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು, ರುಚಿಯಾಗಿರುತ್ತೆ. ಫಟಾಫಟ್ ಅಂತ ಒಂದು 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಊಟಕ್ಕಾಗಲಿ ತಿಂಡಿಗಾಗಲಿ ಮಾಡಿದ ತಕ್ಷಣವೇ ಇದನ್ನು ಸರ್ವ್ ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ಅದು ಕುದಿಯೋದಕ್ಕೆ ಶುರು ಆಗಿದೆ. ಕುದಿ ಬರ್ತಿದ್ದ ಹಾಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ನೀರನ್ನ ಕುದಿಸ್ಕೋಬೇಕು. ಈ ಉಪ್ಪಿನಕಾಯಿ ಹಾಕಬೇಕಾದ್ರೆ ಉಪ್ಪಿನಕಾಯಿ ರಸವಾಗಿರಬೇಕು ಅಂದರೆ ಈ ಥರ ಬಿಸಿನೀರಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸಿಟ್ಕೊಂಡು ಅದರಲ್ಲಿ ನಾವು ಈ ಉಪ್ಪಿನಕಾಯಿ ಖಾರನ ರುಬ್ಬಬೇಕಾಗುತ್ತೆ. ನೋಡಿ, ಈ ಥರ ಹಿಂಗೆ ಚೆನ್ನಾಗಿ ಕುದಿದಿದ್ದ ಹಾಗೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾಗೋಕ್ಕೆ ಒಂದು ಪಕ್ಕ ಎತ್ತಿಟ್ಬಿಡ್ತೀನಿ. ನೀರು ತಣ್ಣಗಾಗೋಷ್ಟರಲ್ಲಿ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನೇ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾವ ಹುಳಿ ಮಾವಿನಕಾಯಲ್ಲಿ ಬೇಕಾದರೂ ಹಾಕೋಬೋದು. ಆದರೆ ಇದರಲ್ಲಿ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮೆಷರ್ಮೆಂಟ್ ಬೌಲಲ್ಲಿ ಹೇಳಬೇಕು ಅಂದರೆ 1/4 ಬೌಲಷ್ಟು ಈ ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಮಾವಿನಕಾಯಿ ಬಂದಿದೆ. ಇನ್ನು ಪಕ್ಕ ಎತ್ತಿಟ್ಕೊಳ್ತೀನಿ. ಒಂದು ಚಿಕ್ಕ ಬಾಣಲಿ ಒಳಗಡೆ 1/4 ಟೀ ಸ್ಪೂನ್ ಮೆಂತ್ಯ ಹಾಕೊಳ್ತಾ ಇದ್ದೀನಿ. ಮೆಂತ್ಯನ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಮೆಂತ್ಯ ಲೈಟಾಗಿ ಒಂಚೂರು ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಲೈಟಾಗಿ ಚಟ್ಪಟ್ ಅನ್ನೋಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈ ಜೀರಿಗೆನೂ ಒಳ್ಳೆ ಅರೋಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಟ್ಕೋಬೇಕು. ನೋಡಿ, ಜೀರಿಗೆ ಕೂಡ ಒಳ್ಳೆ ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 15 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇಷ್ಟಕ್ಕೆ ಒಂದು 15 ಮೆಣಸಿನ್ಕಾಯಿ ಸಾಕು. ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಸಖತ್ತಾಗಿ ಗರ್ಗರಿಯಾಗಿ ಆಗಿದೆ. ಸುಮ್ಮನೆ ಈ ಒಂದು ಬಿಸಿ ಬಾಣಲಿ ಒಳಗಡೆ ಹಾಕಿದ್ರೆ ಅದರಲ್ಲಿ ಏನೇ ಒಂಚೂರು ಘಾಟ್ ಅಂಶ ಇದ್ರೂ ಹೊಟ್ಟೋಗುತ್ತೆ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಆ ಒಂದು ಹುರಿದಿರೋ ಐಟಮ್ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಒಗ್ಗರಣೆ ಈಗಲೇ ಹಾಕೊಂಬಿಡೋಣ, ಯಾಕೆಂದರೆ ತಣ್ಣಗಾಗಬೇಕು, ಬಿಸಿ ಒಗ್ಗರಣೆ ಹಾಕೋಕ್ಕಾಗಲ್ಲ. ಇದೇ ಚಿಕ್ಕ ಬಾಣಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿತಿದ್ದಂಗೆ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈ ಒಗ್ಗರಣೆನ ಒಂದು ಪಕ್ಕ ಎತ್ತಿಟ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾಗಲಿ ಪೂರ್ತಿ ಕಂಪ್ಲೀಟಾಗಿ. ಹುರಿದಿರುವಂಥ ಐಟಮ್ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಪೂರ್ತಿಯಾಗಿ ತಣ್ಣಗಾಗಿದೆ. ಅದಕ್ಕೆ 1/4 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಮೊದಲು ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಆದಷ್ಟು ನೈಸಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿದ ನಂತರ ಏನು ಆವಾಗಲೇ ಉಪ್ಪು ನೀರು ಕಾಯಿಸ್ಕೊಂಡಿದ್ನಲ್ಲ, ಅದು ನಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ಹಾಕ್ಕೋಬೇಕು. ಫಸ್ಟು ಒಂದು ಅರ್ಧ ಕಪ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ರಸವಾಗಿ ರುಬ್ಕೊಂಡಿದ್ದೀನಿ. ಆ ಉಪ್ಪು ನೀರು ಇನ್ನೊಂದು 1/4 ಕಪ್ಪಷ್ಟು ಹಾಕ್ಕೊಂಡೆ. ಒಟ್ಟಾರೆ 3/4 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಉಪ್ಪು ಟೇಸ್ಟ್ ಮಾಡಿ ನೋಡಿದೆ, ಪರ್ಫೆಕ್ಟ್ ಆಗಿದೆ. ಈ ಟೈಮಲ್ಲಿ ಉಪ್ಪು ಟೇಸ್ಟ್ ಮಾಡಿ ನೋಡಿಕೊಂಡು ಹಾಕೋಬೋದು. ಇದನ್ನು ಇವಾಗ ಮಾವಿನಕಾಯಿ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಒಳಗಡೆ ಕಟ್ ಮಾಡ್ಕೊಂಡಿರೋಂಥ ಈ ಮಾವಿನಕಾಯಿ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋವಂಥ ಖಾರ, ನಾವು ಉಪಯೋಗಿಸೋವಂಥ ಪಾತ್ರೆ, ಮಿಕ್ಸರ್ ಜಾರ್ ಆಗಿರ್ಬೋದು, ಯಾವುದೊಂದು ಎಲ್ಲ ಒಣಗಿರಬೇಕು. ಅಂದರೆ ಮಾವಿನಕಾಯಿಯಿಂದ ಹಿಡಿದು ಎಲ್ಲ ನೀರಂಶ ಇದ್ದರೆ ಬೇಗ ಹಾಳಾಗುತ್ತೆ. ಈಗ ಒಗ್ಗರಣೆನೂ ಹಾಕೊಂಡ್ಬಿಡೋಣ. ಮಾಡಿಟ್ಕೊಂಡಿರೋಂಥ ಒಗ್ಗರಣೆನೂ ಹಾಕೋತಾ ಇದ್ದೀನಿ. ತಣ್ಣಗಾಗಿದೆ, ಅದು ಕೂಡ ಒಂಚೂರು ಬೆಚ್ಚಗಾಗಿದ್ರೂ ಸಾಕು. ಎಲ್ಲ ಚೆನ್ನಾಗಿ ಇವಾಗ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲಿ ಕೂಡ ನೀವು ಟೇಸ್ಟ್ ಮಾಡಿ ನೋಡ್ಕೋಬೋದು, ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂತ. ಸ್ವೀಟ್ ಇಷ್ಟಪಡೋರು ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕೋಬೋದು. ಸಕ್ಕರೆ ಹಾಕೊಂಡಾಗ ಅದೊಂಥರ ಉಪ್ಪು, ಖಾರ, ಹುಳಿ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಇಷ್ಟು ಗಟ್ಟಿ ಅನಿಸ್ಬೋದು. ನಾನು ಸ್ವಲ್ಪ ಹೊತ್ತು ಆಗ್ತಾ ಅದು ಲೈಟಾಗಿ ಮಾಡ್ತಿದ್ದ ಹಾಗೆ ನೀರು ಬಿಟ್ಕೊಳ್ಳುತ್ತೆ 1-2 ಅವರ್ಸ್ಗೆಲ್ಲ. ಇದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಇವಾಗ ಮಾಡ್ತೀವಲ್ಲ, ಮಾಡಿದ ತಕ್ಷಣವೇ ಇದನ್ನ ಉಪಯೋಗಿಸ್ಕೋಬೋದು. ಉಳಿದಿರೋ ಅಂಥ ಖಾರ ಮಿಕ್ಸರ್ ಜಾರಲ್ಲಿ ಏನಿದೆ ಅದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಆಗಲಿ ಯಾವುದೇ ಒಂದು ಉಪ್ಪಿನಕಾಯಿ ಹಾಕಬೇಕಾದ್ರೂ ಕೈನ ಉಪಯೋಗಿಸ್ಬೇಡಿ ಅಂತ ಅಂತಾರೆ. ಆದಷ್ಟು ಸ್ಪೂನಲ್ಲೇ ಹಾಕೊಳ್ಳಿ ಅಂತಾರೆ. ಆದರೆ ನನಗೇನು ಮಾಡೋದು, ವಿಜುವಲ್ ಇಂಪೈರ್ಡ್ ಆಗಿರೋದ್ರಿಂದ ಕೈ ಉಪಯೋಗಿಸಿದ್ರೇ ನಾನು ಕ್ಲೀನಾಗಿ ಎಲ್ಲ ಒಂದು ಕೆಲಸನೂ ಮಾಡೋದಕ್ಕಾಗೋದು.
ಮಿಕ್ಸರ್ ಜಾರ್ ಒಳಗಡೆ ಇರೋದನ್ನ ಎಲ್ಲ ಕ್ಲೀನಾಗಿ ಹಾಕೊಂಡಿದ್ದೀನಿ ನೋಡಿ. ಅವಾಗ ನಾನು ಹಾಕ್ದಾಗ್ಲಿಕ್ಕೂ ಇವಾಗ್ಲಿಕ್ಕೂ ಒಂಚೂರು ಒದ್ದೆ ಅಂಶ ಅನ್ನಿಸ್ತಾ ಇದೆ. ನನಗೆ ಹಿಂಗೆ ಅಂತ ಇದ್ರೇ ಸ್ಪ್ಯಾಚುಲಾದಲ್ಲೇ ಗೊತ್ತಾಗ್ತಾ ಇದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ನೋಡಿ. ಇವಾಗಲೇ ನೀವು ತೊಗೊಂಡೋಗಿ ಸರ್ವ್ ಮಾಡ್ಬೋದು. ರುಚಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇದರಲ್ಲಿ ಇರೋದ್ರಿಂದ, ಸಣ್ಣದಾಗಿ ಕಟ್ ಮಾಡೋದ್ರಿಂದ ಇದು ಬೇಗನೆ ಮಾಗುತ್ತೆ. 1 ಅವರ್ ಬಿಟ್ಟರೆ ಸಾಕು, ನೆಕ್ಸ್ಟ್ ಸರ್ವ್ ಮಾಡ್ಕೋಬೋದು. ಮಾಡಿದ 1 ಗಂಟೆಗೆ ಇದನ್ನು ಸರ್ವ್ ಮಾಡ್ಬೋದು. ನೀವು ಏನಾದರೂ ಫಂಕ್ಷನ್ಗಳೆಲ್ಲ ಮಾಡಿದಾಗ ಈ ಸೀಸನ್ಗಳಲ್ಲಿ ಅವತ್ತಿನ ದಿನ ಬೆಳಗ್ಗೆನೇ ನೀವು ಮಾವಿನಕಾಯಿ ಕಟ್ ಮಾಡಿ ಉಪ್ಪಿನಕಾಯಿ ಹಾಕಿ ಅವತ್ತು ಮಧ್ಯಾಹ್ನ ಊಟಕ್ಕೆ ನೀವು ಸರ್ವ್ ಮಾಡ್ಕೋಬೋದು. ಇದನ್ನು 1 ವಾರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಚೆನ್ನಾಗೇ ಇರುತ್ತೆ, ಇನ್ನೂ ಹೆಚ್ಚು ದಿನಗಳ ಇಟ್ಕೋಬೋದು. ಆದರೆ ಏನಂದ್ರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಮಾವಿನಕಾಯಿ ಎಲ್ಲ ಮಿಲ್ಗೋಗ್ಬಿಡುತ್ತೆ. ನಿಮ್ಮ ಮಾವಿನಕಾಯಿ ಏನೂ ಸಿಗೋದಿಲ್ಲ. ಆದಷ್ಟು ಬೇಗ ಇದನ್ನು ಮುಗಿಸ್ಬೇಕಾಗುತ್ತೆ. ಇದೇ ಮೆಥಡಲ್ಲಿ ನೀವು ಎಲ್ಲ ಮಾವಿನಕಾಯಿ ಉಪ್ಪಿನಕಾಯಿಗಳನ್ನು ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಂದು 3 ರಿಂದ 4 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.